ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರೀಶ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಮೋಟಿವೇಶನಲ್ ಸ್ಪೀಕರ್. ನಮ್ಮ ಮಕ್ಕಳಿಗೆ ಸಂಸ್ಕೃತ ಭಾಷೆಯನ್ನು ಕಲಿಸುವುದು ತುಂಬಾ ಪ್ರಾಮುಖ್ಯವಾಗಿದೆ. ಯಾಕೆ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಪರಿಜ್ಞಾನ ಬರುತ್ತೆ. ನಮಗೆಲ್ಲರಿಗೂ ಇಂಗ್ಲಿಷ್ ಭಾಷೆ ತುಂಬಾ ಮುಖ್ಯ. ಈಗಿನ ಕಾಲದಲ್ಲಿ ಉದ್ಯೋಗ ಸಂಪಾದನೆ ಮಾಡ್ಕೋಬೇಕಂದರೂ ಏನು ಮಾಡಬೇಕಂದರೂ ಈ ಲೌಕಿಕ ಜೀವನದಲ್ಲಿ ಇಂಗ್ಲಿಷ್ ತುಂಬಾ ಮುಖ್ಯ. ಅಲ್ಲಿವರೆಗೂ ಓಕೆ. ಇಂಗ್ಲಿಷ್ ಕಲ್ತ್ರೆ ಏನಪ್ಪಾ, ಇಂಗ್ಲಿಷ್ ಬಂದ್ರೆ ಪರಿಜ್ಞಾನ ಬರುತ್ತೆ, ಆದರೆ ಭಾವಗಳು ಬರುವುದಿಲ್ಲ. ಕನ್ನಡದಲ್ಲಿ, ನಮ್ಮ ಕನ್ನಡ ಸಂಸ್ಕೃತದಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಭಾವಗಳು ಬರುತ್ತೆ. ತುಂಬಾ ಮಕ್ಕಳಿಗೆ ಸಂಸ್ಕೃತವನ್ನು ಕಲಿಸಿರಿ. ಕನ್ನಡ ಭಾಷೆಯಲ್ಲಿ ಪರಿಜ್ಞಾನವನ್ನು ಹೊಂದಲೇಬೇಕು ಮಕ್ಕಳು. ಸನಾತನ ಧರ್ಮದಲ್ಲಿ ಮುಖ್ಯವಾದದ್ದು ನಮ್ಮ ಸಂಸ್ಕೃತ. ಎಲ್ಲರಿಗೂ అందరికీ ಸಂಸ್ಕೃತ ತುಂಬಾ ಮುಖ್ಯ. ಸಂಸ್ಕೃತವನ್ನು ಎಲ್ಲ ಭಾಷೆಗಳಿಗೂ ಮೂಲ ನಮ್ಮ ಸಂಸ್ಕೃತ. ಈಗ ಇಂಗ್ಲಿಷಲ್ಲಿ ಟ್ರೀ ಅಂತಾರೆ. ಟ್ರೀ ಅಂದ್ರೆ ಮರ, ಅಂದ್ರೆ ಅಲ್ಲಿಗೆ ನಿಂತೋಗುತ್ತೆ ಅಷ್ಟೇ. ಪರಿಜ್ಞಾನ ಬರುತ್ತೆ ಆಂಗ್ಲ ಭಾಷೆಯಿಂದ, ಇಂಗ್ಲಿಷ್ ಭಾಷೆಯಿಂದ ಪರಿಜ್ಞಾನ ವಸ್ತುಂದೆ, ಪರಿಜ್ಞಾನ ಬರುತ್ತೆ, ಆದರೆ ಭಾವ ಬರುವುದಿಲ್ಲ. ಭಾವಗಳು ನಮ್ಮ ಕನ್ನಡ ಭಾಷೆಯಿಂದಲೇ ಬರುವುದು. ಅದಕ್ಕೆ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಕಲಿಸಬೇಕು. ತುಂಬಾ ಮುಖ್ಯವಾದದ್ದು ಭಗವದ್ಗೀತೆಯನ್ನು ಹೇಳಿಕೊಡಿ ಮಕ್ಕಳಿಗೆ. ಚಿಕ್ಕಂದಾಗಲಿಂದನೇ ಭಗವದ್ಗೀತೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಜ್ಞಾನ ಉಂಟು ಮಾಡಿದರೆ ಅವರು ನಮ್ಮ ಭಾವಿತರಗಳಿಗೆ ಆದರ್ಶಪ್ರಾಯವಾಗಿ ನಿಲ್ಲುತ್ತಾರೆ. ದೇಶ ಪುರೋಭಿವೃದ್ಧಿಗೆ, ಅವರ ಪುರೋಭಿವೃದ್ಧಿಗೂ ಭಗವದ್ಗೀತವನ್ನು ಅವರಿಗೆ ಕಲಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಂಕರರಾವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.